ಕಳೆದ ಬಾರಿ ವೈಮನಸ್ಸಿನಿಂದ ಬಿಜೆಪಿ ಸೋತಿದೆ. ಈ ಬಾರಿ ಎಲ್ಲರೂ ಕೂಡ ಒಂದಾಗಿದ್ದೀವಿ. ಬಿಜೆಪಿ ಗೆಲುವು ಖಚಿತವಾಗಿದೆ. ಅಶ್ವವೇಗ ನ್ಯೂಸ್ಗೆ ಮುರುಗೇಶ್ ನಿರಾಣಿ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ ಪ್ರಚಾರಕ್ಕೆ ಬಂದಿರೋದಕ್ಕೆ ನಿರಾಣಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರುವುದು. ಪ್ರಚಾರಕ್ಕೆ ಯಾರು ಬೇಕಾದರೂ ಕೂಡ ಬರಬಹುದು ಅಂತ ಹೇಳಿದ್ದಾರೆ ನಿರಾಣಿ. ಕಳೆದ ಬಾರಿ ವೈಮನಸ್ಸಿಂದ ಬಿಜೆಪಿ ಸೋತಿದೆ. ಈ ಬಾರಿ ಎಲ್ಲರೂ ಕೂಡ ಒಂದಾಗಿದ್ದೀವಿ. ಬಿಜೆಪಿ ಗೆಲ್ಲೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಅಶ್ವವೇಗ ನ್ಯೂಸ್ಗೆ ಮುರುಗೇಶ್ ನಿರಾಣಿ ಎಕ್ಸ್ಕ್ಲೂಸಿವ್ ಆದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಪಕ್ಷದ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಹೇಳಿಕೆ ಕೊಟ್ಟಿರುವಂತದ್ದು. ಬಾಗಲಕೋಟೆ ನಗರದಲ್ಲಿ ಅಶ್ವವೇಗ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಮುರುಗೇಶ್ ನಿರಾಣಿ. ಯತ್ನಾಳ್ ಪ್ರಚಾರಕ್ಕೆ ಬಂದ ಬಗ್ಗೆ ನಿರಾಣಿ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದಾರೆ. ಯಾರಾದ್ರೂ ಬರಬಹುದು, ಕಾಂಗ್ರೆಸ್ ಪಕ್ಷದವರು ಬಂದು ಬಿಜೆಪಿ ಪರ ಪ್ರಚಾರವನ್ನ ಮಾಡಬಹುದು. ಯತ್ನಾಳ್ ಘರ ವಾಪಸಿ ಬಗ್ಗೆ ನಮ್ಮ ರಾಷ್ಟ್ರೀಯ ಮುಖಂಡರು ಚಿಂತನೆಯನ್ನ ಮಾಡ್ತಾರೆ. ಬಿಜೆಪಿ ಪಕ್ಷದ ಅಭ್ಯರ್ಥಿ ವೀರಣ್ಣ ಚರಂತಿಮಠ, ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂತಹ PH ಪೂಜಾರ ಸೇರಿದಂತೆ ಎಲ್ರಿಗೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡಿರುವಂಥದ್ದು. ಎಲ್ಲರೂ ಕೂಡ ಚುನಾವಣೆ ಸಮಯದಲ್ಲಿ ಒಗ್ಗಟ್ಟು ನಂತರ ಬಿಕ್ಕಟ್ಟು ಆಗ್ತಾ ಇರುವಂತಹ ಪ್ರಶ್ನೆಗೆ ಈ ಬಾರಿ ವೈಮನಸ್ಸು ಮೂಡೋದಿಲ್ಲ. ಈ ಉಪಚುನಾವಣೆ ದಿಕ್ಸೂಚಿ ಆಗಲಿದೆ. 2028 ಚುನಾವಣೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರೋದು ಖಚಿತ ಅಂತ ಹೇಳ್ಬಿಟ್ಟು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಿರಾಣಿ. ಅಶ್ವವೇಗದೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ನಿರಾಣಿ. ಕಾವು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು ಬಿಜೆಪಿ ಪಕ್ಷದಿಂದ ಬಿರುಸಿನ ಪ್ರಚಾರ ಸಾಗುತ್ತಿದೆ. ಈಗ ನಮ್ಮೊಂದಿಗೆ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರಿದ್ದಾರೆ. ಬನ್ನಿ, ಅವರು ಸಹ ಈ ಪಕ್ಷದ ಅಭ್ಯರ್ಥಿಗಾಗಿ ಸಾಕಷ್ಟು ಒಂದು ಶ್ರಮ ವಹಿಸಿದ್ದಾರೆ. ಗೆಲ್ಲಿಸಬೇಕು ಅಂತ ಅವರು ಹಠ ತೊಟ್ಟಿದ್ದಾರೆ. ಬನ್ನಿ, ಈಗ ಅವರು ನಮ್ಮೊಂದಿಗೆ ಇದ್ದಾರೆ. ಅವ್ರು ಯಾವ ತರ ಒಂದು ಪ್ರಚಾರ ಮಾಡಿದ್ದಾರೆ, ಎಲ್ಲೆಲ್ಲಿ ಪ್ರಚಾರ ಮಾಡಿದ್ದಾರೆ, ಹೇಗೆಲ್ಲ ಒಂದು ತಮ್ಮದೇ ಆದಂತಹ ಕಾರ್ಯವೈಖರಿ ಮಾಡಿದ್ದಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆಯಲ್ಲಿ ನೀವು ಪ್ರಚಾರ ಯಾವ ತರ ಒಂದು ಮಾಡುತ್ತಿದ್ದೀರಿ? ಈಗ ಬಾಗಲಕೋಟೆ ಉಪಚುನಾವಣೆ ನಮ್ಮ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ವೀರಣ್ಣ ಚರಂತಿಮಠ ಅವರು ಎಲ್ಲರಿಗೂ ಚಿರಪರಿಚಿತರು. ಅವರೊಂದು ಶಿಕ್ಷಣ ಸಂಸ್ಥೆ ನಡೆಸುವಂತದಿಂದ ಹಿಡ್ಕೊಂಡು 3 ಬಾರಿ ಶಾಸಕರಾಗಿ ಮತ್ತು ಅವರು ಸೋತಾಗನೂ ಸಹಿತ ಮನೆಯಲ್ಲಿ ಕೂಡ್ಲಾರ್ದೇನೆ ಅವರು ಜನರ ಮಧ್ಯದಲ್ಲಿ ಇದ್ಕೊಂಡು ಕೆಲಸ ಮಾಡಿರುವಂತವ್ರು. ಅವರು ಈ ನವನಗರ ಇರ್ಬೋದು, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಮತ್ತು ಅವ್ರ ಶಿಕ್ಷಣ ಸಂಸ್ಥೆಗಳು ಇರ್ಬೋದು, ಅವರ ಬಹಳಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಅದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿಯಕ್ಕೆ ಅನ್ನುವಂತ ಇದರಲ್ಲಿ ಕಣ್ಣಿ ಕಾಣಿಸ್ತಾ ಇದೆ. ಉಳಿದ ಶಾಸಕರಿದ್ದಾಗ ಏನ್ ಅಭಿವೃದ್ಧಿ ಆಯ್ತು, ಇವರಿದ್ದಾಗ ಏನ್ ಅಭಿವೃದ್ಧಿ ಆಯ್ತು ಅನ್ನುವಂಥದ್ದು ಬಹಳ ಸ್ಪಷ್ಟ ಇದೆ. ಇವತ್ತು 3 ವರ್ಷಗಳ ಕಾಲ ಅವ್ರಿಗೆ ಕಾಂಗ್ರೆಸ್ಸಿನ ಶಾಸಕರಿಗೆ ಮತ್ತು ಆ ಸರ್ಕಾರಕ್ಕೆ ಸಮಯವನ್ನು ಕೊಟ್ಟರು ನಮ್ಮ ಮತದಾರ ಬಾಂಧವರು. ಆದ್ರೆ ಇವತ್ತು ಏನೂ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅವರ ಗ್ಯಾರಂಟಿಯ ಹಿನ್ನೆಲೆಯಲ್ಲಿ ಆಗ್ತಾ ಇಲ್ಲ. ಒಂದು ರಸ್ತೆಗಳು, ಹೊಸ ರಸ್ತೆಗಳಿಲ್ಲ, ಆಶ್ರಯ ಮನೆಗಳಿಲ್ಲ, ಹೊಸ ನೀರಾವರಿಗಳಿಲ್ಲ, ಬೋರ್ವೆಲ್ ಇಲ್ಲ, ಈ ರೀತಿ ಎಲ್ಲ ಸ್ಕೂಲ್ ಕಾಲೇಜಸ್ಗಳಿಲ್ಲ, ಅಪಾಯಿಂಟ್ಮೆಂಟ್ಗಳಿಲ್ಲ. ಈ ರೀತಿ ಇದ್ದಾಗ ಎಲ್ಲರೂ ಜನ ಬೆಸತ್ತಿದ್ದಾರೆ. ಬರುವಂತ ದಿವಸದಲ್ಲಿ ನಿಶ್ಚಿತವಾಗಿಯೂ ಸಹಿತ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿ ಮುಂದೆ 2028ಕ್ಕೆ ಜನರಲ್ ಎಲೆಕ್ಷನ್ ಮುಂದೆ ಬಿಜೆಪಿ ಸರ್ಕಾರ ಬರುವಂತದ್ರ ಕಡೆ ಜನ ನಿಶ್ಚಿತವಾಗಿ ಆಶೀರ್ವಾದ ಮಾಡ್ತಾರೆ. ಈ ಚುನಾವಣೆ ಪ್ರಮುಖವಾಗಿ ಎಲ್ಲ ಬಿಜೆಪಿಯನ್ನು ಒಗ್ಗಟ್ಟಾಗುವಂತ ಪಾತ್ರ ವಹಿಸೈತೆ ಅಂತ ಅನ್ಸುತ್ತೆ. ನಿಜವಾಗಿಯೂ ಸಹಿತ ನಾವು ಸೋತಿರುವಂತದ್ದು ಕಾಂಗ್ರೆಸ್ಸಿನವ್ರು ನಮ್ಗೆ ಸೋಲಿಸಿಲ್ಲ. ನಮ್ಮ ಒಳಗೇನೆ ನಾವು ತಪ್ಪುಗಳನ್ನ ಮಾಡಿರೋದ್ರಿಂದ ಸೋತಿರುವಂತದ್ದು. ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ 7 ಇದ್ದೀವಿ ನಾವು ಬಿಜೆಪಿಗೆ, ಇನ್ಕ್ಲೂಡಿಂಗ್ MP ಒಂದು ಕ್ಷೇತ್ರ ಹಿಡಿದ್ರೆ ಹುಣಗುಂದು, ನರಗುಂದು, ನಾವು 8ಕ್ಕೆ ಇದ್ದೀವಿ. ನಾವು 8ಕ್ಕೆ ಯಾವಾಗ ಒಂದಿಲ್ಲ ಅವಾಗ ನಾವು ಸೋತೀವಿ. ಅದ್ರ ಸಲುವಾಗಿ ಇವತ್ತೆಲ್ಲ ಹಿಂಗಾದ್ರೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿಂದ ನಾವು ದೂರ ಆಗಿದ್ದೀವಿ. ಈಗ ನಮ್ಮಷ್ಟು ನಾವೇ ನಮ್ನ ಯಾರು ಒಂದ್ ಮಾಡಿಲ್ಲ. ಡೆಲ್ಲಿ ಅವ್ರು ಹೇಳಿಲ್ಲ, ಬೆಂಗಳೂರು ಅವ್ರು ಹೇಳಿಲ್ಲ, ನಮ್ಮ ಜಿಲ್ಲಾದ ಪ್ರಮುಖರನ್ನ ಯಾರು ಹೇಳಿಲ್ಲ. ನಮ್ಮಷ್ಟಕ್ಕೆ ನಾವೇನೆ ಒಂದಾಗಿ ಇವತ್ತಿನ ಮುಂದೆ ಬರುವಂತ ದಿವಸದಲ್ಲಿ ನಾವು ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆ ಮಾಡಬೇಕು, ಮತ್ತೆ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಕೈ ಜೋಡಿಸ್ಬೇಕು ಅನ್ನುವಂಥದ್ದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದೇ ಪ್ರಕಾರವಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ಅಂದ್ರೆ ಈ ಚುನಾವಣೆ ಸಮಯದಲ್ಲಿ ಮಾತ್ರ ಒಗ್ಗಟ್ಟು ಪ್ರದರ್ಶನ ಜಪ ಆಗುತ್ತೆ, ನಂತರ ದಿನದಲ್ಲಿ ಮತ್ತೆ ನಿಮ್ಮಲ್ಲಿ ವೈಮನಸ್ಸು ಪ್ರಾರಂಭ ಆಗುತ್ತೆ ಅಂತ ಮಾತು ಇಲ್ಲ. ಇದು ವೈಮನಸ್ಸು ಆಗಿರೋದು ಕೂಡಿರುವಂತದ್ದು ಮೊದಲೇ ಸಲನೇ. ವೈಮನಸ್ಸು ಆಗಿರೋದು ಹಿಂದಿನ ಸಲ, ಈ ಕೂಡಿರೋದು ಫಸ್ಟ್ ಟೈಮು. ಈ ಕೂಡಿದಾಗ ಏನ್ ಲಾಭ ಇದೆ, ವೈಮನಸ್ಸಿದಾಗ ಏನ್ ಲಾಭ ಇದೆ ಅನ್ನೋಂಥದ್ದು ಬಹಳ ಸ್ಪಷ್ಟ ಗೊತ್ತಾಗಿದೆ. ಹೀಗಾಗಿ ಎಲ್ಲರೂ ಪ್ರಜ್ಞಾವಂತರಿದ್ದಾರೆ, ಸುಶಿಕ್ಷಿತರಿದ್ದಾರೆ, ಅವ್ರಿಗೆ ಆತ್ಮಾವಲೋಕನ ಮಾಡ್ಕೊಳ್ಳುವಂತ ಶಕ್ತಿ ಇದೆ ಎಲ್ಲರಿಗೂ. ಹಿಂಗಾಗಿ ಆ PH ಪೂಜಾರ್ ವಕೀಲರು ಇರ್ಬೋದು, ಅಥವಾ ಅವ್ರ ಸಂಘಟಕರಿಂದ ಬಂದವ್ರು ಇರ್ಬೋದು, ನಾವು ನಮ್ಮ ಸಂಘಟಕರು ಇರ್ಬೋದು, ಅಥವಾ ವೀರಣ್ಣ ಚರಂತಿಮಠ ಅವ್ರ ಹಿಂಬಾಲಿಕರು ಇರ್ಬೋದು, ಎಲ್ಲರಿಗೂ ಮನದಟ್ಟಾಗಿದೆ. ಕೂಡಿದ್ರೆ ಒಂದ್ ಶಕ್ತಿ ಹೆಚ್ಚಿದೆ ಅನ್ನುವಂಥದ್ದನ್ನ ಗೊತ್ತಾಗಿದೆ. ಅದ್ರ ಸಲ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಮುಂದೆ ಯಾವುದೇ ರೀತಿಯಿಂದ ಸಣ್ಣ ಪುಟ್ಟ ಮನಸ್ತಾಪ ಬರಲಾರದಂತೆ ನೋಡ್ಕೊಂಡು
ನೋಡ್ಕೊಂತ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಈ ಚುನಾವಣೆಯಲ್ಲಿ ಯತ್ನಾಳ್ ಅವರು ಸ್ಟಾರ್ ಪ್ರಚಾರಕಂತ ಆಗಿದ್ದಾರೆ. ಯಾಕಂದ್ರೆ ಅವರು ಬಿಜೆಪಿ ಉಚ್ಚಾಟನೆ ಆಗಿದ್ರು ಸಹ ಈಗ ನಿಮ್ಮ ಅವರ ಪರವಾಗಿ ಅಥವಾ ಅವರ ನಿಲುವು ಏನು ಅನ್ನೋದು ನೀವು ಹೇಳಿದ್ರಿ, ಅವರು ಹೇಳಿದಾರ. ಇದರಿಂದ ಪಕ್ಷಕ್ಕೆ ಸ್ವಲ್ಪ ಏನಾದರೂ ಹಿನ್ನಡೆ ಅನ್ಸುತ್ತೆ? ಇಲ್ಲ ಈಗೇನಾಗಿದೆ, ಯಾರೇ ಒಬ್ಬ ವ್ಯಕ್ತಿಯನ್ನ ಬಿಜೆಪಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡ್ಲಿಕ್ಕೆ ಮುಂದೆ ಬರ್ತಾನಂದ್ರೆ ಅವ್ನು ಕಾಂಗ್ರೆಸ್ನವನು ಇರ್ಬೋದು, ಉಚ್ಚಾಟಿದವ್ ಇರ್ಬೋದು, ಮತ್ತೊಬ್ಬನೇ ಇರ್ಬೋದು, ನಾವೆಲ್ಲರಿಗೂ ಸ್ವಾಗತ ಮಾಡ್ತೀವಿ. ಈಗ ನಾನು ಸ್ಟಾರ್ ಕ್ಯಾಂಪೇನ್ ಇದೀನಿ ಮತ್ತು ಸಿ ಪಾಟೀಲ್ರು ಇದ್ದಾರೆ. ಅದಕ್ಕಿಲ್ಲ, ಒಬ್ಬೊಬ್ರಿಗೆ ಒಂದೊಂಥರ ಶಕ್ತಿ ಇರ್ತದೆ. ಒಂದು ಬೇರೆ ಕಾರಣದಿಂದ ಅವ್ರು ಹೊರಗೆ ಹೋಗಿರ್ಬೋದು, ಆದ್ರೆ ಅವ್ರದ್ದು ಅವ್ರದೇ ಆಗಿರುವಂತ ಫಾಲೋವರ್ಸ್ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇರ್ತಾ ಇರೋದ್ರಿಂದ ಅವ್ರು ಸ್ವ ಇಚ್ಛೆಯಿಂದ ಅವ್ರು ಕ್ಯಾನ್ವಸ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಅಭ್ಯರ್ಥಿಗಳನ್ನು ಒಪ್ಕೊಂಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರನ್ನು ಸಹಿತ ಬಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿನ ಸಲುವಾಗಿ ಯಾರೇ ಬಂದು ನಾವು ಸ್ವಾಗತ ಮಾಡ್ತೇವೆ ಅನ್ನೋ ಮಾತು ಇದೆ. ಅಲ್ಲ, ಅವ್ರಿಗೆ ಘರ್ ವಾಪಸ್ಸಿಗೆ ಇದಕ್ಕೆ ನೆಪದಿಂದ ಆಗ್ಬಹುದು ಏನು ವಾಪಸ್? ನೋಡಿ, ನಮ್ಮ ಇದನ್ನ ನಿರ್ಧಾರ ಮಾಡುವಂತವ್ರು ರಾಷ್ಟ್ರೀಯ ನಾಯಕರು. ಅವಾಗ ನಾನು ನಿಶ್ಚಿತವಾಗಿನೂ ಸಹಿತ ಯಾವ್ದು ಬಂಡುಕೋರರಾಗಿ ನಾನು ಪ್ರಯತ್ನ ಮಾಡಲ್ಲ. ಪಕ್ಷ ಏನ್ ಹೇಳ್ತೀವಿ ಅದನ್ನ ಕೇಳುವಂತವ್ ನಾನು. ಪಕ್ಷ ಇಲ್ಲಪ್ಪ, ನೀನು ಇವತ್ತು ಒಂದ್ ದಿವಸ ಪೂರ್ತಿ ರಾಜ್ಯ ತುಂಬಾ ಅಡ್ಡಾಡು, ನಿನಗೆ MLA ಟಿಕೆಟ್ ಬೇಡ ಅಂದ್ರೆ ಆಯ್ತು, ಅಷ್ಟೇ ಮಾಡ್ತೇನೆ. MLA ಆಗ್ಲಾರ್ದ ಮುಖ್ಯಮಂತ್ರಿ ಹೆಂಗಾಗ್ತಾರೆ? ಅದ್ರ ಸಲುವಾಗಿ ನಮ್ಮ ಪರಿವಾರದ ಹಿರಿಯರು, ಆಮೇಲೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಏನ್ ನಿರ್ಧಾರ ತೆಗೆದುಕೊತಾರೆ ಅದಕ್ಕೆ ಬದ್ಧದೀವಿ. ನಾವೊಂದು ಯಾವುದೇ ರೀತಿಯಿಂದ ನಾನು ಡಿಮಾಂಡ್ ಮಾಡ್ಲಿಕ್ಕೆ ಹೋಗಲ್ಲ. ಸರ್, ಈ ಚುನಾವಣೆಯಲ್ಲಿ ಹಿಂದುತ್ವ ಗೆಲ್ಲುತ್ತೋ ಅನುಕಂಪ ಗೆಲ್ಲುತ್ತೋ? ನಿಶ್ಚಿತವಾಗಿಯೂ ಹಿಂದುತ್ವ ಗೆಲ್ತದೆ. ಎಷ್ಟು ಮತಗಳ ಅಂತರದಿಂದ ಗೆಲ್ಲಬಹುದು ಅಂತ ನಾವು ಅಂದಾಜು ಈಗ ಒಂದು ವಾರದಿಂದ ಅಡ್ಡಾಡೋದು ನೋಡಿದ್ರೆ ಜನರ ರೋಷಾವೇಶ, ಅವ್ರ ಮಗ ನಮ್ಮ ಕಡೆ ಸ್ವಾಗತ ಮಾಡುವಂತದ್ದು, ಅವ್ರ ಸ್ಪಂದನೆ ಮಾಡುವಂತದ್ದು ಎಲ್ಲ ನೋಡಿದ್ರೆ ಕನಿಷ್ಠ 25,000 ಅಂತರಗಳಿಂದ ನಾವು ಗೆಲ್ತೇವೆ. ಇದು ಏನೋ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರ ಅಭಿಪ್ರಾಯ. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.